ಇನ್ನು ಇದೇ ರಥಸಪ್ತಮಿ ಆದಮೇಲೆ ಈ ಒಂದು 5 ರಾಶಿಯವರಿಗೆ ರಾಜಯೋಗ ಬರುತ್ತೆ. ಅಂದರೆ ರಾಜಯೋಗ ಅಂತ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಇದು ಯುಗಾದಿಯವರೆಗೂ ಕೂಡ ಇರುತ್ತೆ. 5 ರಾಶಿಯವರಿಗೆ ಅದ್ಭುತವಾಗಿ ಕೆಲಸ ಆಗುತ್ತೆ. ನೀವೇನೇ ಕೆಲಸ ಕಾರ್ಯಗಳು, ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಅಥವಾ ಮದುವೆ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ. 5 ರಾಶಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಈ 5 ರಾಶಿಯವರಿಗೆ ರಾಜಯೋಗ ಅಂತ ಹೇಳಿ. ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ 3 ದಿನ ಇರುತ್ತೆ. ಅನಂತ ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತು ಅಂತಂದರೆ ಅವರು ತಿಳಿಸ್ಕೊಡ್ತಾರೆ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಟಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋಣ. ಗೊತ್ತಲ್ಲ, ಭಾಳಷ್ಟು ಜನಕ್ಕೆ ತಲೆ ಸುತ್ತು ಬರ್ತಾ ಇರುತ್ತೆ. ಸ್ವಲ್ಪ ಬಿಸಿಲಿಗೆ ಹೋದರೆ ಸಾಕು ತಲೆ ಸುತ್ತು ಬರುತ್ತೆ. ಕೆಲವೊಂದು ಜನ ಮೇಲಿಂದ ಕೆಳಗಡೆ ನೋಡ್ತು ಅಂತಂದರೆ ತಲೆ ಸುತ್ತು ಬರುತ್ತೆ. ಇನ್ನು ಏನೋ ಒಂದು ತಿಂದಾಗ ಪಿತ್ತ ಜಾಸ್ತಿಯಾಗಿ ಸುತ್ತೆ. ಯಾವುದೇ ರೀತಿಯಾದಂತಹ ತಲೆ ಸುತ್ತಿತ್ತು ಅಂತಂದರೆ ಈ ಒಂದು ಮುದ್ರೆನ ಮಾಡಿಬಿಡಿ, ನಿಮಗೆ ತಲೆ ಸುತ್ತು ಪಟ್ಟಂತ ಒಂದು ನಿಂತು ಹೋಗ್ಬಿಡುತ್ತೆ. ಅದೆಲ್ಲ ಪದೇ ಪದೇ ಅಂತಂದರೆ ಒಂದು 2-3 ದಿನ ಮಾಡಿ ನಿಮಗೆ ಈ ಮುದ್ದೆ ಹೊರಟೋಗ್ಬಿಡುತ್ತೆ. ಗೊತ್ತಲ್ಲ, ತಲೆ ಸುತ್ತು ಏನಕ್ಕೆ ಬರುತ್ತೆ ಅಂತ ಅಂದರೆ ಎಕ್ಸಸ್ ಆಫ್ ಹೀಟ್ ಇರುವಂತಹ ಹೀಟ್ ಪ್ರೊಡ್ಯೂಸ್ ಮಾಡುವಂತಹ ಪದಾರ್ಥಗಳನ್ನು ತಿಂತು ಅಂತಂದಾಗ ಆ ಹೀಟ್ ಪ್ರೊಡ್ಯೂಸ್ ಮಾಡೋ ಜೊತೆ ಹುಳಿ ಮಿಕ್ಸ್ ಆದಾಗ ನಿಮಗೆ ಪಿತ್ತ ಆಗಿ ಅದು ತಲೆ ಸುತ್ತು ಬರುತ್ತೆ. ಅದಕ್ಕೆ ಯಾವ ಮುದ್ರೆಯನ್ನು ಮಾಡಬೇಕು ಅಂತ ನಾವು ನೋಡುತ್ತೆ. ನೋಡಿ, ತಲೆ ಸುತ್ತು ಬಂತು ಅಂತಂದರೆ ನೀವೇನಿಲ್ಲ, ಒಂದು ಬಿಸಿ ನೀರಿನಲ್ಲಿ ದ್ರಾಕ್ಷಿಯನ್ನು ಕಿವಿಚಿ ಅದರ ರಸವನ್ನು ಕುಡಿತು ಅಂತಂದರೆ ತಲೆ ಸುತ್ತು ಹೊರಟೋಗ್ಬಿಡ್ತದೆ, ತಲೆ ಸುತ್ತು ಆಗುತ್ತೆ, ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಆದಾಗಿಯೂ ಕೂಡ ಯಾವ ಮುದ್ರೆ ಮಾಡಬೇಕು ಅಂದರೆ ಮುಷ್ಟಿ ಮುದ್ರೆ ಮಾಡಿ. ನೋಡಿ, ಹೆಬ್ಬೆರಳನ್ನ ಈ ಕಿರುಬೆರಳಿನ ಬುಡಕ್ಕೆ ತಾಗಿಸಿ ಮಿಕ್ಕ ಎಲ್ಲ ಬೆರಳನ್ನು ಮಡಿಸ್ಬೇಕು. ಇನ್ನು 20 ನಿಮಿಷಗಳ ಕಾಲ ಮಾಡಿ. ತಲೆ ಸುತ್ತು ಹೊರಟು ಹೋಗುತ್ತದೆ, ತಲೆ ಸುತ್ತೇ ಬರಲ್ಲ ಅಲ್ಲ. ಅದ್ಭುತವಾದಂಥ ಮುದ್ದೆ. ಎಷ್ಟು ನಿಮಿಷ ಮಾಡಬೇಕು? ಜಸ್ಟ್ 15 ಮಿನಿಟ್ಸ್ ಅಥವಾ 10ರಿಂದ 10 ನಿಮಿಷ ಮಾಡಿದ್ರೆ ಸಾಕು, ನಿಮಗೆ ತಲೆ ಸುತ್ತು ಹೊರಟೋಗ್ಬಿಡುತ್ತೆ. ತಲೆ ದಿನ ಮುಷ್ಟಿ ಮುದ್ರೆ ಮಾಡಿ ತಲೆ ಸುತ್ತು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿ ಅಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಇದೇ ರಥಸಪ್ತಮಿ ಆದಮೇಲೆ ಈ ಒಂದು 5 ರಾಶಿಯವರಿಗೆ ರಾಜಯೋಗ ಬರುತ್ತೆ. ಅಂದರೆ ರಾಜಯೋಗ ಅಂತ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಇದು ಯುಗಾದಿಯವರೆಗೂ ಕೂಡ ಇರುತ್ತೆ. ನೋಡಿ, ಈ ಭಾಳಷ್ಟು ಜನ ಏನು ಮಾಡ್ತಾರೆ, ನಮಗೊಂದು ಒಳ್ಳೆ ಟೈಮ್ ಬರಲಿ, ಯಾರಿಗೆ ಇದು ಅಂತಂದರೆ ಈ ರಾಶಿಯವ್ರಿಗೆ ರಾಜ, ಈ ಮಿಕ್ಕಿದವ್ರಿಗೆಲ್ಲ ಕೆಟ್ಟ ಯೋಗನ ಇಲ್ಲ, ಅವ್ರಿಗೂ ಒಳ್ಳೆಯದಾಗುತ್ತೆ. ಇದು ಸ್ವಲ್ಪ ಅವ್ರಿಗೆ ಈ ನಾನು ಏನು ಹೇಳ್ತೇನೆ, 5 ರಾಶಿಯವ್ರಿಗೆ ಅದು ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ ಅಂತ ಒಂದು 10 ರೂಪಾಯಿ ವ್ಯಾಪಾರ ಮಾಡಿ ಸಿಗುತ್ತೆ. ಬೇರೆಯವ್ರಿಗಂದ್ರೆ ಇವ್ರಿಗೆ 20 ರೂಪಾಯಿ ಸಿಗುತ್ತೆ. ಅಂದರೆ ಭಾಳಷ್ಟು ಜನ ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ಕೊಂಡು ಕೂತಿರ್ತಾರೆ. ದೇರ್ ಈಸ್ ನೋ ರಾಂಗ್ ಟೈಮ್ ಟು ಡೂ ದಿ ರೈಟ್ ವರ್ಕ್ ಅಂತಾರೆ. ಅಂದರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಕೆಟ್ಟ ಸಮಯ ಅನ್ನುವಂಥದ್ದೇ ಇಲ್ಲ. ಭಾಳಷ್ಟು ಜನ ರಾಹುಕಾಲ, ಗುಳ್ಕಕಾಲ, ಪ್ರಾಣ ಹೋಗ್ತಾ ಇರ್ತದೆ. ನೀವು ಅದು ರಾಹುಕಾಲ ಅದೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ. ಅದು ಯಾವಾಗ ಅದನ್ನು ನೋಡಬೇಕು ಸಮಯ ಅಂತ ಅಂದರೆ, ನೀವು ಸಮಯವನ್ನು ನೋಡಬೇಕಾಗಿರೋ ಒಂದು ವಿಚಾರ ಯಾವಾಗ ಅಂದರೆ ಸಾವಿರಾರು ಜನ ಸೇರಬೇಕು ಅಂತಂದಾಗ ಆವಾಗ ನೀವು ಅದನ್ನು ನೋಡಬೇಕು. ನೂರಾರು ಜನ, ಸಾವಿರಾರು ಜನ ಸೇರ್ತು ಅಂತಂದಾಗ ನೀವು ಮುಹೂರ್ತವನ್ನು ನೋಡಬೇಕು. ಅದು ಶಾಸ್ತ್ರ ಸಂಪ್ರದಾಯ ಒಂದು ಒಳ್ಳೆ ಸಂಕಲ್ಪ ಮಾಡೋದಕ್ಕೆ ನೋಡಬೇಕು. ನಾವು ಊಟ ಮಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ, ಮಲಿಕೊಳ್ಳೋದಕ್ಕೆ ಅಥವಾ ಇನ್ನೇನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋದಕ್ಕೆ ನೀವು ಟೈಮನ್ನು ನೋಡಲೇಬಾರ್ದು. ಗೊತ್ತಲ್ಲ, ಪ್ರತಿಯೊಂದಕ್ಕೂ ಟೈಮ್ ಅನ್ನೋಂಥದ್ದು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಗೊತ್ತಲ್ಲ. ಆದರೆ ಒಂದೊಂದು ಕ್ಷಣನೂ ಕೂಡ ಬದಲಾವಣೆ, ಒಂದೊಂದು ಸೆಕೆಂಡು ಕೂಡ ಬದಲಾವಣೆ ಆಗ್ತಾ ಇರ್ತದೆ. ನೀವು ಒಳ್ಳೆ ಟೈಮು ಅಂತ ಹೆಂಗೆ ತಿಳ್ಕೊತೀರ? ಆದರೂ ಕೂಡ ನೀವೇನು ಮಾಡಿ ಅಂತಂದರೆ ಒಳ್ಳೆಯ ದಿನವನ್ನು ನೀವು ಕಂಪೇರ್ ಮಾಡಿ. ಗೊತ್ತಾಯ್ತಲ್ಲ. ಅಂದರೆ ನೀವೇನಂತ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ. ಇಷ್ಟು ಅದು ಟೈಮು, ಇಂಥ ನಕ್ಷತ್ರ, ಇಂಥ ಇದು ಅದೆಲ್ಲ ಒಳ್ಳೆಯ ದಿನ. ಇವತ್ತು ಒಳ್ಳೆಯ ದಿನಪ್ಪ, ಇವತ್ತು ಶುಕ್ರವಾರ, ಒಂದು ಒಳ್ಳೇದು ಮಾಡೋಣ ಆಗುತ್ತೆ. ಇವತ್ತು ಏಕಾದಶಿ ಅಥವಾ ಇವತ್ತು ಕಾಲಾಷ್ಟಮಿ ಅಂತಲ್ಲ, ಇವತ್ತು ಸಂಕಷ್ಟ ಚತುರ್ಥಿ, ಇವತ್ತು ಒಂದು ಒಳ್ಳೆಯ ಇದು ಷಷ್ಠಿ ಮಾಡೋಣ.
ಅಂತ ಆ ಥರ ಮಾಡಬೇಕೇ ಹೊರತು ಫುಲ್ಲು ಡೀಪಾಗಿ ಮಾಡಿ ಇಂಥ ಸಮಯದಲ್ಲೇ ಮಾಡಬೇಕು ಅನ್ನೋಂಥದ್ದು ತಪ್ಪು. ಅದೇದಲ್ಲ, ಹಾಗಾಗಿ ನೀವೇನು ಮಾಡಿ ಅಂತಂದರೆ ಅಲ್ಲಿವರು ಟೈಮ್ ಮುಗಿದೋಗ್ಬಿಡುತ್ತೆ ಅಂತಲ್ಲ. ಇವರೊಬ್ಬರು ಏನು ಮಾಡೋದು, ಒಂದು ಒಳ್ಳೆ ಹುಡುಗಿ ಇತ್ತು, 2 ಫೋಟೋನೂ ತೋರಿಸಿದ್ರು ಮದುವೆ ಆಗೋದಕ್ಕೆ. ಬ್ರೋಕರ್ ಎರಡು ಫೋಟೋನೂ ತೋರಿಸಿದ್ರು. ಇಬ್ಬರು ಹುಡುಗರು ಇಬ್ಬರು ಹುಡುಗರು ತುಂಬ ಲಕ್ಷಣವಾಗಿದ್ದಾರೆ, ಚೆನ್ನಾಗಿದ್ದಾರೆ, ಎಲ್ಲ ವಿದ್ಯಾರ್ಹತೆ ಎಲ್ಲ ಇದೆ ಅಂತ ತಂದೆ ತಾಯಿ ಒಂದನ್ನು ಇಷ್ಟಪಟ್ಟರು, ಹುಡುಗಿ ಒಂದು ಇಷ್ಟಪಡ್ತು. ಈ ತಂದೆ ತಾಯಿ ಈ ಹುಡುಗನ ಮದುವೆ ಮಾಡ್ಕೊಂತ ಮದುವೆ ಹುಡುಗಿ ಅಂದರೆ ಮಗಳು ಇದನ್ನು ಮಾಡ್ಕೋತೀನಿ ಅಂತ. ಸರಿ, ಒಂದು ಕೆಲಸ ಮಾಡೋಣ, ನಮಗೂ ನಿಮ್ಗೆ ಯಾಕೆ ಜಗಳ, ಇಬ್ಬರೂ ಕರೆಸೋಣ, ಇಬ್ಬರು ಸಮಬಲರೇ, ಇಬ್ಬರೂ ಒಂದೇ ಅರ್ಹತೆ, ಕ್ವಾಲಿಫಿಕೇಷನ್ನು, ದುಡ್ಡು, ಕಾಸು, ಲಕ್ಷಣ, ಹೈಟು, ಪರ್ಸನಾಲಿಟಿ ಎಲ್ಲ ಸರಿ ಅಂತ ಅಂದ್ಬಿಟ್ಟು ಕರೆಸಿದ್ರೆ. ಒಬ್ರೇನು ಮಾಡಿದ್ರು ಅಂತಂದರೆ ಬೆಳಗಿನ ಜಾವ ಒಂದು 10:30 11 ಗಂಟೆಗೆ ಬನ್ನಿ ಅಂತ ಹೇಳಿದೆ. ಇವ್ರೇನು ಮಾಡಿದ್ರು, 10 ಗಂಟೆಗೆ ಬನ್ನಿ ಅಂತಂದರೆ ಇವರು ಒಂದು ಮೊದಲನೇ ಹುಡುಗ ಬಂದ, ನೋಡ್ದೆ, ಇಷ್ಟ ಆಯಿತು. ಹುಡುಗಿನೂ ಅಪ್ಪ ಅಮ್ಮ ನೋಡಿದ್ದು ಹುಡುಗಿಗೂ ಇಷ್ಟ ಆಗೋಯ್ತು, ಅಪ್ಪ ಅಮ್ಮ ನೋಡಿದ್ದು ಹುಡುಗ ಅಂದ್ಬಿಟ್ಟು ಎಲ್ಲ ಫುಲ್ಲು ಮಾತುಕತೆ ಆಗಿ ಎಲ್ಲ ಇಷ್ಟ ಆಯಿತು, ಒಬ್ರಿಗೊಬ್ರು ಇಷ್ಟ ಆಯಿತು. ಕಾಫಿ ಕೊಟ್ಟು ಇಂಥ ದಿನ ಬನ್ನಿ ಅಂದ್ಬಿಟ್ಟು ಹೂ ಮುಡಿಸೋ ಶಾಸ್ತ್ರ ನಮಗೆ ಕೊಡಬೇಕು ಅಂತ ಒಂದು ಸಿಂಪಲ್ ಆಯ್ತು ಮಾಡಿ ಎಂಗೇಜ್ಮೆಂಟು ಫಿಕ್ಸ್ ಮಾಡಿಬಿಟ್ರು. ಇವರು ಎರಡನೇವ್ರು ಏನು ಮಾಡ್ಯಾರ, ರಾವು ಕಾಲ ಅದೇನು ಟೈಮು ಅದೆಲ್ಲ ನೋಡ್ಕೊಂಡು ಮಧ್ಯಾಹ್ನ 2:30 3 ಗಂಟೆಗೆ ಹೋಗಿದ್ದಾರೆ. ಒಳ್ಳೇದಾಗಲಿ, ನಂಗೆ ಯಾವುದೇ ಹುಡುಗಿ ಬೇಕು ನಮಗೆ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಅಲ್ಲಿವರೆಗೆ ಹೆಂಗಿರುತ್ತೆ, ಹುಡುಗಿಗೆ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇವರು ಆ ಕಡೆ ಹೋದ್ರು, ಇವರು ಆ ಕಡೆಯಿಂದ ಬಂದರು. ಆವಾಗ ಮನೆಯಲ್ಲಿ ಇರೋವಂಥ ಯಾರೋ ಚಿಕ್ಕಪ್ಪನ ದೊಡ್ಡಪ್ಪನ ಯಾರೋ ಇದ್ದು, ಏನು ಇಷ್ಟು ಲೇಟಾಗಿ ಬಂದ್ರಿ, ನೀವು ಮೊದಲೇ ಬಂದಿದ್ರೆ ನಿಮ್ಮ ಕಡೆಯವ್ರಿಗೆ ಮಾಡಿಬಿಡ್ತಾಯಿದ್ವಿ, ಯಾಕೆ ಈ ಥರ ಮಾಡಿಕೊಂಡ್ರಿ ಅಂತ. ಅವ್ರ ಟೈಮ್ ನೋಡಿ ಒಳ್ಳೆ ಟೈಮು ಯಾವ ರೀತಿ ಕೆಟ್ಟದಾಗುತ್ತೆ ಅಂತ. ಅದಕ್ಕೋಸ್ಕರ ಕೆಟ್ಟ ಟೈಮು ಒಳ್ಳೆ ಟೈಮು ಅಂತ ನೋಡಬಾರ್ದು ಕೆಲವೊಂದರ ವಿಚಾರಗಳಿಗೆ. ಹೋಗಿ ಕೆಲಸ ಪಟ್ಟಂತ ಸಾಧಿಸ್ಬೇಕು, ಆಮೇಲೆ ಬೇಕಾದ್ರೆ ಅದಕ್ಕೆ ನಾವು ಏನೋ ಒಂದು ಮಾಡ್ಕೊಳ್ಳೋಣ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಬೇಕಾದ್ರೆ ಒಳ್ಳೆ ಟೈಮನ್ನು ನೋಡಿ, ಒಳ್ಳೆ ದಿನನ ನೋಡಿ, ಒಳ್ಳೆ ಹಿಂಗೆ ಫುಲ್ಲು ಸೂಕ್ಷ್ಮವಾಗಿ ಅದನ್ನು ಶಾಸ್ತ್ರವನ್ನು ಮುಹೂರ್ತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅರ್ದು ಕುಡಿಯೋಷ್ಟರಲ್ಲಿ ಬೇಕು 10 ವರ್ಷ. ನೀವು 10 ವರ್ಷ ನೀವು ಸ್ಟಡಿ ಮಾಡ್ತು ಅಂತಂದರೆ ಅಲ್ಲಿವರೆಗೂ ಏನೇನೋ ಸಮಸ್ಯೆಗಳು ಬಂದಿರುತ್ತೆ, ಹೋಗಿರುತ್ತೆ, ಕಾಲಗಳು ನಡೆದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದೆಲ್ಲ ನಡೆಯೋಕೆ ಹೋಗ್ಬಿಡ್ರಿ, ನೋಡಬಾರ್ದು. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿ ಅಂತದಲ್ಲ. ಆದರೂ ಕೂಡ ಭಾಳಷ್ಟು ಜನ ಒಳ್ಳೆ ಟೈಮ್ ಅಂತ ಕಾಯ್ತಿರ್ತಾರಲ್ಲ, ಅಂಥವ್ರು ಏನೇ ಕೆಲಸ ಮಾಡೋ ಸಕ್ಸಸ್ ಆಗಬೇಕು ಅಂತಂದರೆ ಯಾವ್ಯಾವ ರಾಶಿಯವ್ರಿಗೆ ಏನು ಮುಟ್ಟಿದ್ದೆಲ್ಲ ಚಿನ್ನ ಅಂತಂದರೆ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಅಂತ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್ ಮಾಡಿ ನಾನು ದುಡ್ಡು ಕೊಡು, ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ. ಅಂಥದಕ್ಕೆ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗ್ಬಿಡುತ್ತೆ. ಫುಲ್ ಸಾಲ ಬಿಡು, ಒಂದು 6 ತಿಂಗಳಲ್ಲಿ ಒಂದು ಅರ್ಧ ಸಾಲ ತೀರ್ತು ಅಂತಂದರೆ ಎಷ್ಟೊಂದು ಜೀವನಕ್ಕೆ ಮನಸ್ಸಿಗೆ ನಿರಾಳ ಆಗಿಬಿಡುತ್ತೆ, ಜೀವನ ಸಂತೃಪ್ತಿ ಆದಂಗೆ ಆಗುತ್ತೆ. ಅಷ್ಟು ಪವರ್ಫುಲ್. ನಾನು ಹೇಳಿದ್ದೇನು ಸಂಪೂರ್ಣ ಸಾಲ ತೀರುತ್ತೆ ಅಂತ ಗೊತ್ತಲ್ಲ, ಅರ್ಧ ತೀರೋದು ಹೋಗಲಿ 20% ತೀರೋದು ಅಂದರೆ ಎಷ್ಟೊಂದು ಮನಸ್ಸು ಆಗ್ರಹ ಆಗುತ್ತೆ. ಬಡ್ಡಿನೇ ಕಟ್ಟೋಕ್ಕಾಗ್ತಾಯಿಲ್ಲ ಅಂತ ಇರ್ತೀರ. ಅದಕ್ಕೋಸ್ಕರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ಮನೇಲಿಟ್ಟು ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನೀರು ಕುಡ್ದಂಗೆ ಬಗೆಹರಿದೋಗ್ಬಿಡುತ್ತೆ ಗೊತ್ತಲ್ಲ. ಇದು ಅದ್ಭುತ. ಇನ್ನು ಕೆಲವರು ಗುರುಗಳೇ ನನಗೆ ಸಾಲ ಏನಿಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕೆ ಆಗ್ತಾಯಿಲ್ಲ, ಸೈಟ್ ಇದೆ, ಅದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಒಂದು ಒಡವೆಗಳು ಮಾಡಿಸ್ಕೊಳಕ್ಕೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರು ಒಡವೆಗಳು ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವು ಅವ್ರಿಗೆ ಬುದ್ಧಿ ಹೇಳಿ ಬೆಳೆಸಿರೋಂಥವರು ನಾವಿನ್ನೂ ಹಂಗೆ 20 ವರ್ಷದಿಂದ ಮನೆ ಹಾಗೇ ಇದೆ, ಏನೂ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಒಂದು ಮಕ್ಕಳು MBA ಅದು ಇದು ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಅದ್ರ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಮಕ್ಕಳು ಮದುವೆ ಮಾಡಬೇಕು, ಒಂದು 15 ಲಕ್ಷ ಖರ್ಚಾಗ್ತದೆ, ಅದಿಲ್ಲ ಗುರುಗಳೇ. ಏನು ಮಾಡೋದು ಅಂತ ದಿಕ್ಕೆ ತೋಚ್ತಾ ಇಲ್ಲ. ಅದಕ್ಕೂ ತಲೆ ಕೆಡಿಸ್ಕೊಬೇಡಿ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅದೇ ಅಷ್ಟಲಕ್ಷ್ಮಿ ಅಂತ. 100ಕ್ಕೆ 100% ಬರ್ಕೊಡ್ತೀನಿ. ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ನಿಮ್ಮ ಸಾಲ ತೀರೋಗ್ಬಿಡುತ್ತೆ. ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ. ಇದು ಮನೇಲಿತ್ತು ಅಂತಂದರೆ ಬೇರೆದ್ರ ಕಡೆ ತಲೆ ಕೆಡಿಸ್ಕೊಳ್ಳಿ. ಅಷ್ಟು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಒಳ್ಳೆಯದಾಗೇ ಆಗುತ್ತೆ. ಅದರಲ್ಲೂ ಈ ಸರಿ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡಿದ್ದೇ ಆಯಿತು ಅಂತಂದರೆ ಅದು ಯಾವುದು ಅಂತಂದರೆ
ಈ ಬರುವಂತಹ ಒಂದು ರಥಸಪ್ತಮಿ ದಿನ ನೀವು ಈ ಒಂದು ಇಷ್ಟೊಂದನ್ನು ಪೂಜೆ ಮಾಡಿದ್ದೆ ಆಯಿತು, ಅದ್ಭುತವಾದಂಥ ಒಂದು ಚೇಂಜಸ್ಸನ್ನು ನಿಮ್ಮ ಜೀವನದಲ್ಲಿ ಕಾಣ್ತೀರ ಅಲ್ಲ. ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ತಿರೋ ಅಂಥವ್ರಿಗೆಲ್ಲರಿಗೂ ಕೂಡ ದೃಷ್ಟಿ ಉಂಗುರವನ್ನು ಕೊಡ್ತೀನಿ. ಅದನ್ನು ಹಾಕೋತು ಅಂತಂದರೆ ಅದು ಎಂಥದೇ ದೃಷ್ಟಿ ಇರಲಿ, ಅದು ಎಂಥದೇ ಕರ್ಮ ಇರಲಿ, ಅದು ಹೊರಟೋಗ್ಬಿಡುತ್ತೆ ಗೊತ್ತಲ್ಲ ಈ ಸರಿ. ಯಾಕಂದರೆ ಆ ಒಂದು ವಿಶೇಷವಾದ ದಿನ ಆ ಒಂದು ವಸ್ತುಗಳಕ್ಕೆ ವಿಶೇಷವಾದ ಪವರ್ ಬರುತ್ತೆ. ಆವಾಗ ನಾವು ಸಂಕಲ್ಪ ಮಾಡಿ ನಾವು ಎನರ್ಜಿ ತುಂಬಿಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಬಿಡುತ್ತೆ. ಯಾವ ಬೆರಳಿಗೆ ಬೇಕಾದ್ರೂ ಹಾಕೋಬೋದು. ಅದನ್ನು ನಾನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಾರೋ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಕೊಡ್ತೀನಿ. ಅದನ್ನು ಹಾಕೊಳ್ಳಿ. ಅದನ್ನು ಹಾಕೋತು ಅಂತಂದರೆ ಲೈಫ್ ಲಾಂಗ್ ನಿಮಗೆ ದೃಷ್ಟಿ ದೋಷ ಆಗೋಲ್ಲ, ಅದು ಇರೋವರೆಗೂ. ಅದು ಎಂಥ ತುಂಬ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ತುಂಬ ಜೀವನದಲ್ಲಿ ಕಾಣಿಸ್ತಾರೆ. ಈ ಯಂತ್ರವನ್ನು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಗೊತ್ತಲ್ಲ. ಹಾಗಾಗಿ ಅಂತ ಹೇಳಿದ್ರೆ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಬಂದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗುತ್ತೆ. ನಿಮ್ಮ ಕಡೆಯವ್ರನ್ನ ಯಾರನ್ನಾರು ಕಳಿಸಿ ಅಲ್ಲ, ಅವರು ಬಂದು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಗೆ ಕೊಡ್ತಾರೆ. ನಮ್ಮ ಆಶ್ರಮದಿಂದ ನಿಮ್ಮ ಒಂದು ಮನೆಗೆ ಅಷ್ಟಲಕ್ಷ್ಮಿ ಅಂತ ತಲುಪುತ್ತೆ. ಆವಾಗ ನಿಮಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಗೊತ್ತಲ್ಲ. ಅದಕ್ಕೋಸ್ಕರ ಈ ಸರಿ ಬರುವಂಥದ್ದು ವಿಶೇಷವಾದಂಥ ಒಂದು ರಥಸಪ್ತಮಿ ದಿನ ನೀವು ಅದನ್ನು ಇಟ್ಟು ಪೂಜೆ ಮಾಡಿದೆ ಅಂತ ಆಯಿತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ. ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ಆಲ್ರೆಡಿ ತೊಗೊಂಡಿರ್ತಾರೋ ಅಂಥವ್ರು ನೀವು ಏನು ಮಾಡಬೇಕು ಅಂತ ರಥಸಪ್ತಮಿ ದಿನ ನೀವು ಅಕ್ಷತೆಗೆ ಅಂದರೆ ಅಕ್ಕಿಗೆ ನೀವು ಕೇಸರಿ ಚಂದನವನ್ನು ಹಾಕಿ ಅದನ್ನು ಕಲಸಿ ಅಕ್ಷತೆ ಮಾಡಿಕೊಂಡು ಅದ್ರ ಮೇಲೆ ನೀವು ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪೂಜೆ ಮಾಡಿ ಅದ್ರ ಪವರು ಡಬಲ್ ಆಗುತ್ತೆ, 10ರಷ್ಟು ಪವರ್ ಆಗುತ್ತೆ ಗೊತ್ತಲ್ಲ. ಬೇರೆ ಸಮಯದಲ್ಲಿ ತಗೊಳ್ಳೋದಕ್ಕೂ ಈ ಸಮಯದಲ್ಲಿ ಯಂತ್ರ ತಗೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬೇರೆ ಸಮಯದಲ್ಲಿ ನೀವು 10 ಯಂತ್ರ ತೊಗೊಂಡ್ರು ಒಂದೇ, ಈ ಒಂದು ರಥಸಪ್ತಮಿ ಸಮಯದಲ್ಲಿ ನೀವು ತೆಗೆದುಕೊಂಡು ಅದನ್ನು ಇಟ್ಟು ಅಂತಂದರೆ 1 ಯಂತ್ರ ತೊಗೊಂಡು ಅದು 10 ಯಂತ್ರಕ್ಕೆ ಸಮ. ಹಾಗಾಗಿ ಅದನ್ನು ಮಿಸ್ ಮಾಡಬೇಡಿ, ತೆಗೆದುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆ ದೃಷ್ಟಿ ಉಂಗುರವನ್ನು ನಾನು ನಿಮ್ಗೆ ತೋರಿಸಲ್ಲ, ಆ ದೃಷ್ಟಿ ಉಂಗುರವನ್ನು ನೀವು ಹಾಕೊಂಡವ್ರಿಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಗೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ ಗೊತ್ತಲ್ಲ. ಜೊತೆಗೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತಹ ಪರಿಹಾರಕ್ಕೂ ಕೂಡ ನಾನು ಉಂಗುರವನ್ನು ಕೊಡ್ತೀನಿ. ಟೋಟಲ್ 2 ಉಂಗುರವನ್ನು ನಾನು ಕೊಡ್ತೀನಿ. ನೀವು 2 ಹಾಕ್ಕೊಳ್ಳಿ. ಅದನ್ನು ಏನಿಲ್ಲ 48 ದಿನ ಹಾಕ್ಕೊಂಡು ಅದನ್ನು ಬಿಚ್ಚಿಟ್ರೆ ಸಾಕು, ನಿಮಗೆ ದೋಷ ಪರಿಹಾರ ಆಗುತ್ತೆ. ಲೈಫ್ ಲಾಂಗು ದೃಷ್ಟಿ ದೋಷಗಳು ನಿಮಗೆ ತಾಗೋದಿಲ್ಲ ಗೊತ್ತಲ್ಲ. ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಯಾವ್ಯಾವ ರಾಶಿಯವ್ರಿಗೆ ಏನಂತ, ವೃಷಭ ರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವ್ರಿಗೆ ಏನಂತ ಲಕ್ಕು, ಯಾವುದೋ ಒಂದು ರೀತಿಯಲ್ಲಿ ಮದುವೆ ಆಗದರೆ ಮದುವೆ ಆಗುತ್ತೆ. ಯಾವುದೋ ಒಂದು ಅದೃಷ್ಟ ಅದು ಇದು ಬಂದು ಒಂದು ಒಳ್ಳೆ ಚಾನ್ಸ್ ಸಿಕ್ಬಿಡುತ್ತೆ. ಒಳ್ಳೆಯ ಒಂದು ಗೌರವ ಪ್ರಾಪ್ತಿ ಆಗುತ್ತೆ. ಫಿಲಮ್ ಸ್ಟಾರ್ ಥರ ರಾತ್ರಿ ಏನೋ ಒಂದು ರೀಲ್ಸ್ ಮಾಡ್ಬಿಟ್ಟು ಫೇಮಸ್ ಆಗ್ಬಿಟ್ಟು ಆ ಥರದ್ದು ಏನೋ ಒಂದು ಆಗುತ್ತೆ. ಈ ಥರದ್ದಾಗುತ್ತೆ ವೃಷಭ ರಾಶಿ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತಂದರೆ ಇಷ್ಟು ದಿನ ಅಂತ ಇರೋವಂಥ ಭಯ ಆತಂಕ ಅನ್ನೋದು ನಿವಾರಣೆ ಆಗುತ್ತೆ. ಕೂಲಾಗಿರ್ತಾರೆ, ಆರಾಮಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ಸಂತೋಷವಾಗಿ ನಗ್ನಗ್ತಾ ಇರ್ತಾರೆ ಅಂತಲ್ಲ. ಏನೋ ಒಂದು ಆತಂಕ ಚಿಂತೆ ಇರ್ತದೆ, ಹಬ್ಬ ಸದ್ಯ ಹೋಯ್ತಲ್ಲ ಇನ್ಮೇಲೆ ಅದು ಸುಮ್ಮನೆ ಅನಾವಶ್ಯಕವಾಗಿ ಭಯ ಆತಂಕ ಪಡಬಾರ್ದು ಅಂತ ಅನ್ಕೋತಾರೆ. ಸಿಂಹರಾಶಿಯವರಿಗೆ ಏನಂತ ಶತ್ರುಬಾಧೆಗಳು ನಿವಾರಣೆ ಆಗುತ್ತೆ. ಶತ್ರುಗಳು ಕೂಡ ಸ್ನೇಹಿತರಾಗ್ತಾರೆ, ಮತ್ತು ಶತ್ರುಗಳು ಕೂಡ ಭಯ ಪಡ್ತಾರೆ. ಶತ್ರುಗಳು ಕೂಡ ಇವರು ಸವಾಸ ಬೇಡಪ್ಪ, ಇವರೆಲ್ಲ ತಿಳ್ಕೊಂಡವ್ರೆ, ಯಾಕೆ ಬೇಕು ನಮಗೆ ರಿಸ್ಕು, ಅವ್ರ ಜನ ಒಡೆದಾಟಕ್ಕೆ ಹೋಗೋಕ್ಕಿಂತ ಸುಮ್ಮನೆ ಇದ್ದುಬಿಟ್ರೆ ಒಳ್ಳೆಯದು ಅನ್ನೋಂಥ ಒಂದು ಇದು. ತುಲಾ ರಾಶಿಯವರಿಗೆ ಹೇಗಿದೆ ಅಂತ, ಅದು ಸೂಪರ್ ಅಂತಲ್ಲ. ವೃಷಭ, ಮಿಥುನ, ಸಿಂಹ ಮತ್ತು ತುಲಾ ರಾಶಿಯವ್ರಿಗೆ ಸೂಪರಾಗಿ. ತುಲಾ ರಾಶಿಯವ್ರಿಗೆ ಆಕಸ್ಮಿಕವಾದ ಧನ ಲಾಭ ಬರುತ್ತೆ. ಏನೋ ಒಂದು ದಿಢೀರಂತ ದುಡ್ಡು ಬಂದ್ಬಿಡುತ್ತೆ. ನೀವು ಎಷ್ಟು 10 ವರ್ಷದಿಂದ ಕಷ್ಟಪಟ್ಟಿರಲ್ಲ, ಒಂದು 10 ಲಕ್ಷಕ್ಕೋಸ್ಕರ ಒದ್ದಾಡ್ತಾ ಇರ್ತೀರ, ಇದ್ದಕ್ಕಿದ್ದಂಗೆ ಒಂದು 30-40 ಲಕ್ಷ ಬಂದ್ಬಿಡುತ್ತೆ. ಈ ಥರದ್ದೊಂದು ಇದು ಸ್ಟಾರ್ಟ್ ಆಗ್ತಾ ಬರುತ್ತೆ. ಇನ್ನು ಧನುಸ್ಸು ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ. ಅವ್ರಿಗೂ ಅಷ್ಟೇ ಮನಸ್ಸಿನಲ್ಲಿ ಜೀವನದಲ್ಲಿ ತೃಪ್ತಿ ಎಷ್ಟು ಸಿಗ್ತದೆ, 20-30 ವರ್ಷ ಅಷ್ಟು ಥರ ತೃಪ್ತಿ ಸಿಗುತ್ತೆ. ಒಂಥರ ಒಂದು ಆನಂದ ಅನ್ನೋದು ಇರುತ್ತೆ, ಭಯ ಅನ್ನೋದು ಹೋಗುತ್ತೆ, ಧೈರ್ಯ ಅನ್ನೋಂಥದ್ದು ಬರುತ್ತೆ ಗೊತ್ತಲ್ಲ. ಮತ್ತು ಹಣಕಾಸಿನ ವ್ಯವಹಾರ ಮತ್ತು ಆರೋಗ್ಯದ ಸಮಸ್ಯೆ ತುಂಬ ಚೆನ್ನಾಗಿದೆ. ದೀರ್ಘಕಾಲಕ್ಕೆ ಒದ್ದಾಡ್ತಾ ಇರ್ತಾರೆ, ಯಾರೊಬ್ಬರು ಆಯುರ್ವೇದ ಡಾಕ್ಟರ್ ಸಿಕ್ಬಿಡೋದು ಗುಣ ಮಾಡೋವಂಥ ಒಂದು ಯೋಗ ಬಂದ್ಬಿಡುತ್ತೆ. ಇಷ್ಟು ಚೆನ್ನಾಗಾಗುತ್ತೆ ಧನುಸ್ಸು ರಾಶಿಯವರು. ಸೊ ಈಗ 5 ಅದ್ಭುತವಾದಂಥ
ಒಂದು ವಿಚಾರ. 5 ರಾಶಿಯವರಿಗೆ ಅದ್ಭುತವಾಗಿ ಕೆಲಸ ಆಗುತ್ತೆ. ನೀವು ಏನೇ ಕೆಲಸ ಕಾರ್ಯಗಳು, ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅದು ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು, ಅಥವಾ ಮದುವೆ ಮಾಡಬೇಕು ಅಂತ ಮಾಡ್ಕೊಳ್ಳಿ. ಈ 5 ರಾಶಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಈ 5 ರಾಶಿಯವರಿಗೆ ರಾಜಯೋಗ ಅಂತ ಹೇಳಿ ಇದು ಅತ್ಯಂತ ಅದ್ಭುತವಾದಂಥ ಒಂದು ವಿಚಾರ. ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬೋದು. ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ಅದ್ಭುತವಾದಂತಹ ಒಂದು ಶಿಬಿರ ಇದೆ. ಆ ಒಂದು ಶಿಬಿರ ಅಂದರೆ ನಮ್ಮ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಯಂತ್ರ ಮಂತ್ರ ತಂತ್ರ ಕ್ಲಾಸ್, ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ನೀರು ಥರ ಕರೆದು ಹೋಗ್ಬಿಡುತ್ತೆ. ಹಣಕಾಸಿಗೆ ಅಷ್ಟಲಕ್ಷ್ಮಿ ಅಂತ ಇದ್ದೇ ಇದೆ, ತಲೆ ಕೆಡಿಸ್ಕೊಳ್ಳಿ. ಜೀವನ ಸಮಸ್ಯೆ ನೀವು ಗಂಡ ಹೆಂಡತಿ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರು ಬಾಧೆ, ಮತ್ತು ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ, ಮತ್ತು ನೀವು ತಪ್ಪು ಡಿಸಿಷನ್ ತೊಗೊಂಡು ಜೀವನನ ಹಾಳು ಮಾಡ್ಕೊಬಿಟ್ರಿ, ತಪ್ಪು ನಿರ್ಧಾರ ತೊಗೊಂಡು ಹೆಂಗೋ ಇರ್ತೀರ. ಈ ಥರದ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ಬಿಡುತ್ತೆ. ಸಮಾಜದಲ್ಲಿ ಧನಾಕರ್ಷಣೆ, ಜನವಶೀಕರಣ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದು. ಮತ್ತು ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆ ಕಸಾಲೆಗಳಿತ್ತು ಅಂತಂದರೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಸೆಲ್ಫ್ ಹೀಲಿಂಗಿಂದ. ಮಾತ್ರೆ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ. BP, ಶುಗರು, ಥೈರಾಯ್ಡು, ಟಾನ್ಸಿಲ್ಸು ಮತ್ತು ಪೈಲ್ಸ್ ಪ್ರಾಬ್ಲಮ್ಮು ಎಲ್ಲವನ್ನು ಕೂಡ ಕೇವಲ ಕೆಲವೇ ದಿನ, 1 ತಿಂಗಳು ಒಳಗಡೆ ನಾನು ಗುಣ ಮಾಡ್ಕೊಡೋದು. ನಾನು ಮಾಡೋಂಥದ್ದಲ್ಲ, ಅದು ನಿಮಗೆ ಹೇಳ್ಕೊಟ್ಬಿಡ್ತೀನಿ ಆ ವಿದ್ಯೆನ. ಅದನ್ನು ನೀವು ಕಲ್ತ್ಕೊಂಡು ನೀವು ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಈ ಒಂದು ಶಿಬಿರದಲ್ಲಿ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ. ಇದನ್ನು 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವ್ರಿಗೂ ಕೂಡ ನೀವು ಹೀಲಿಂಗನ್ನು ಮಾಡಿ ಅವರ ಸಮಸ್ಯೆನೂ ಕೂಡ ಬಗೆಹರಿಸ್ಬೋದು. ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಲೈಫಲ್ಲಿ ಒಂದು ಸರಿ ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ತಿಂಗಳ ಕೊನೆ ಶನಿವಾರ ಭಾನುವಾರ. ಜಾಸ್ತಿ ಜನನ ತುಂಬ ಅತಿ ಕಡಿಮೆ ಜನನ ತೆಗೆದುಕೊಂಡು ನಾನು ಇದನ್ನು ಯಾಕಂದರೆ ಇಂಡಿವಿಜುವಲ್ಲಾಗಿ ನಾವು ಹೇಳ್ಕೊಡೋದಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಜಾಸ್ತಿ ಜನ ತೊಗೊಂಡ್ರೆ ಯಾರೋ ಒಂದು ಡೌಟನ್ನು ಕೂಡ ಕ್ಲಿಯರ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಕ್ಲಾಸ್ಗೆ ನೀವು ರಿಜಿಸ್ಟ್ರನ್ನ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷವಾದಂಥ ಒಂದು ಸುದ್ದಿನ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಏನು ಅಂತಂದರೆ, ನಮ್ಮ ಒಂದು ಟ್ರಸ್ಟಿನ ಮೂಲಕ ಆಧ್ಯಾತ್ಮ ಪಯಣವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಸುಮಾರು ದಿನಗಳಾಯಿತು ಗುರುಗಳೇ ಮಾಡಿ ಅಂತ ಹೇಳ್ತಾ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಸುಮಾರು ಜನ ಆಲ್ರೆಡಿ ಬುಕ್ ಮಾಡಿದ್ದಾರೆ. ಇಲ್ಲ ಗುರುಗಳೇ ನಾನು ಬರ್ತೀನಿ ಅಂತ. ಎಲ್ಲಿ ಹೋಗ್ತದೆ, 3 ದಿನದ ಒಂದು ಆಧ್ಯಾತ್ಮ ಪಯಣ. ಎಲ್ಲಿ ಅಂತಂದರೆ ಕೇರಳ ಕಡೆ ಅನಂತ ಪದ್ಮನಾಭ ದೇವಸ್ಥಾನ 3 ದಿನ ಇರುತ್ತೆ. ಇನ್ನೂ ಸುಮಾರು ಯಾವ್ಯಾವ ಪ್ಲೇಸ್ಗಳಿದೆ ಅಂತ ನೀವು ನಮ್ಗೆ ಆಫೀಸಿಗೆ ಫೋನ್ ಮಾಡ್ತಂತಂದರೆ ಅವರು ತಿಳಿಸ್ಕೊಡ್ತಾರೆ. ನಿಮಗೆ ಏನೇನು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇದನ್ನು ಕಳಿಸ್ಕೊಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು, ನಾನು ಜೊತೆಲಿ ಬಂದು ಕೆಲವರು ತಂತ್ರವನ್ನು ಮಾಡಿಸ್ತೀನಿ ನಾನು ಅಲ್ಲಿ ನಿಮ್ಮ ಜೊತೆಗೆ. ಮತ್ತು ಯಂತ್ರವನ್ನು ಸಾಧ್ಯ ಆಯಿತು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅದು ಪುಣ್ಯಕ್ಷೇತ್ರದಲ್ಲಿ ಅದ್ಭುತವಾಗಿರುತ್ತೆ. ನಿಮ್ಮ ಕರ್ಮಗಳೆಲ್ಲ ಕಳ್ಕೊಳ್ಬೋದು. ನದಿ ಸ್ನಾನ ಮಾಡ್ಬೋದು, ಮತ್ತು ಸಮುದ್ರ ಸ್ನಾನ ಮಾಡ್ಬೋದು. ನಾನು ಹೇಳಿಲ್ಲ 6 ತಿಂಗಳಿಗೊಂದ್ಸರಿ ನದಿ ಸ್ನಾನ ಮತ್ತು ಸಮುದ್ರ ಸ್ನಾನ ಅದೆಲ್ಲವನ್ನು ಮಾಡ್ಬೋದು. ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಸರಳವಾಗಿ ಹೇಳ್ಬಿಡ್ತೀನಿ. ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಗರುಡನ ದೇವಸ್ಥಾನ ಅಂತ ಬರುತ್ತೆ. ಗರುಡ ಅಂತಂದರೆ ಗರುಡ ದೇವಸ್ಥಾನ ಅಲ್ಲ, ಅದೊಂದು ಗರುಡ ಬಿದ್ದಿರುವಂಥ ಒಂದು ರಾವಣನ ಇದು ಮಾಡ್ತು ಅಂತಂದಾಗ ರೆಕ್ಕೆನ ಕಟ್ ಮಾಡಿ ಅದು ಬಿದ್ದಿರೋಂಥ ಒಂದು ಜಾಗ. ಅಲ್ಲಿ ಈ ಒಂದು ಕೇಬಲ್ ಕಾರ್ ಅಂತ ಬರುತ್ತೆ. ಕೇಬಲ್ ಕಾರಲ್ಲಿ ಹೋಗುವಂಥದ್ದು ಮೇಲೆ ಅಂತ ಹೋಗಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ. ಅದ್ಭುತವಾದ ಫಾರಿನ್ನಲ್ಲಿ ಹೋದ್ರೂ ನಿಮಗೆ ಆ ಥರದ್ದೊಂದು ಸಿಗೋಲ್ಲ ನಿಮಗೆ ಅಂತಲ್ಲ, ಆ ಒಂದು ಸ್ಥಳ ಮಹಿಮೆ. ಮತ್ತು ಹತ್ತಿರಪಲ್ಲಿ ಫಾಲ್ಸ್ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಮತ್ತು ಗುರುವಾಯೂರು ಅಂತಲ್ಲ, ಕೇರಳದಲ್ಲಿ ತುಂಬ ದೊಡ್ಡದು ಉತ್ಸವ ನಡೆಯುತ್ತೆ ಗುರುವಾಯೂರು ಕೃಷ್ಣನ ದೇವಸ್ಥಾನ. ಮತ್ತು ಚೋಟಾನಿಕರೆ ದೇವಸ್ಥಾನ, ಚೋಟಾನಿಕರೆ ಟೆಂಪಲ್ ಅಂತ. ಮತ್ತು ರಾಜರಾಜೇಶ್ವರಿ ಸೂಪರಾಗಿದೆ. ಮತ್ತು ತುಂಬ ಜನ ಸೆಲೆಬ್ರಿಟೀಸ್ಗೆ ಹೋಗ್ತಾರೆ. ಯಾವುದು ಅಂತಂದರೆ ವಿಷ್ಣುಮಾಯೆ ಟೆಂಪಲ್ ಅಂತ. ಎಷ್ಟು ಚೆನ್ನಾಗಿದೆ ಅಂತಂದರೆ ಅಲ್ಲಿ ಬರೀ ಸೆಲೆಬ್ರಿಟೀಸೇ ಬರೋಂಥದ್ದು ಅಂತಲ್ಲ. ಇನ್ನು ಯಾವಾಗ ಹೋಗ್ತಾ ಇದ್ದೀವಿ ಅಂತಂದರೆ ಮಾರ್ಚು 13, 14, 15ನೇ ತಾರೀಕು ಹೋಗ್ತಾಯಿದ್ದೀವಿ. ಸ್ವಲ್ಪ ಡೇಟ್ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಹೆಚ್ಚು ಕಡಿಮೆ ಆಗಬಹುದು ಗೊತ್ತಲ್ಲ, ಇದಾಗುತ್ತೆ. ಮತ್ತು ಕನ್ಯಾಕುಮಾರಿಗೂ ಕೂಡ ಹೋಗ್ತೀವಿ. ಇನ್ನೂ ಸಾಧ್ಯ ಆಯಿತು ಅಂತಂದರೆ ಯಾವ್ಯಾವ ಪ್ಲೇಸ್ಗಳು, ಮೇನ್ ಈ ಪ್ಲೇಸ್ಗಳು 3 ದಿನದ್ದು
ಎಲ್ಲ ಸಾಧ್ಯ ಆಯಿತು ಅಂತಂದರೆ ಹೋಗ್ತೀವಿ ಅಲ್ಲ, ಇಡೀ ಕೇರಳದೆಲ್ಲ ನೋಡ್ಕೊಬರೋದಕ್ಕೆ ಪ್ರಯತ್ನ ಪಡ್ತೀವಿ, ಸಮಯಾವಕಾಶ ಸಿಕ್ತು ಅಂತಂದರೆ. ಮತ್ತು ಯಾಕೆ ಈ ಮಾರ್ಚಲ್ಲಿ ಅದು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಬಂದ್ಬಿಡೋಕ್ಕೆ? ಯಾಕಂದರೆ ಶನಿವಾರ ಭಾನುವಾರ ಹೋಯಿತು ಅಂತಂದರೆ ಇವು ತುಂಬ ರಶ್ ಇರುತ್ತೆ. ಒಂದು ದೇವಸ್ಥಾನ ಇಡೀ ಒಂದು ದಿನ ಆಗಿಬಿಡುತ್ತೆ. ಅದಕ್ಕೋಸ್ಕರ ಬುಧವಾರ, ಗುರುವಾರ, ಶುಕ್ರವಾರ ರಶ್ ಕಡಿಮೆ ಆಯಿತು. ಮತ್ತು ಇವಾಗ ಎಕ್ಸಾಮ್ ಟೈಮಿಂಗ್ಸು, ಹಾಗಾಗಿ ಏನಂತ ತುಂಬ ಸ್ವಲ್ಪ ಕಡಿಮೆ ಇರುತ್ತೆ. ನಾವೆಲ್ಲ ಪ್ಲೇಸಸ್ಸನ್ನು ಕೂಡ ಕವರ್ ಮಾಡ್ಬೋದು. ಇನ್ನು ಎಕ್ಸಾಮ್ ಮುಗೀತು ಅಂತಂದರೆ ನೀವು ರಶ್ಶು ಸಿಕ್ಕಾಬಟ್ಟೆ. ನಾವು 10 ದೇವಸ್ಥಾನ ನೋಡಬೇಕು ಅಂದ್ಕೊಂಡಿರ್ತೀವಿ, ನೀವು 5 ದೇವಸ್ಥಾನ ನೋಡೋಕೆ ಅಷ್ಟು ರಶ್ ಇರುತ್ತೆ, ಅಷ್ಟು ಕ್ಯೂ ಇರುತ್ತೆ, ಗೊತ್ತಲ್ಲ. ಊಟ ತಿಂಡಿ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ. ಅದು ಹೇಗೆ ಅಂತ ನೀವು ಆಫೀಸಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅದಕ್ಕೋಸ್ಕರ ಆಧ್ಯಾತ್ಮ ಪಯಣ ಏನೋ ಒಂಥರ ಫುಲ್ಲು ರಿಫ್ರೆಶ್ಮೆಂಟ್ ಆಗಿಬಿಡ್ತಾರೆ. ಕೇರಳ ಕಡೆ ಹೋಗುವಂಥದ್ದು ಖಂಡಿತವಾಗೂ ಕೂಡ ನಮ್ಮ ವಿದ್ಯಾರ್ಥಿಗಳು ನೀವು ಬನ್ನಿ, ಮುಂಚಿತವಾಗಲೇ ಹೆಸರನ್ನ ಬರೆಸಬೇಕು. ನೀವು ಹೋಗೋದು 13, 14, 15ನೇ ತಾರೀಕು ಆಯಿತು ಅಂತಂದರೆ ನೀವು ಈ ತಿಂಗಳು ಕೊನೆ 29ನೇ ತಾರೀಕು ಲಾಸ್ಟ್ ಡೇಟ್. ಅಲ್ಲಿವರೆಗೆ ನೀವು ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕು. ನೀವು ಫೋನ್ ಮಾಡ್ತಂದರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿನ ಕೊಡ್ತಾರೆ. 3 ದಿನದ್ದು ಆಧ್ಯಾತ್ಮ ಪಯಣ ಅಂದರೆ ಸ್ಪಿರಿಚುವಲ್ ಟೂರು ಅದಲ್ಲ. ಅಲ್ಲಿನಂತ ನಾನು ಕೂಡ ಅದು ನಿಮಗೆ ಆ ದೇವಸ್ಥಾನದಲ್ಲಿ ಏನು ಸ್ಥಳ ಮಹಿಮೆ ಮತ್ತು ಏನು ವಿಚಾರ ಮತ್ತು ಹೇಗೆ ಕೆಲವೊಂದು ತಂತ್ರಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡೋವಂಥದ್ದು ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಖಂಡಿತವಾಗ್ಲೂ ಕೂಡ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಎಲ್ಲ ಸಾಧ್ಯ ಆದಷ್ಟು ಕೂಡ ನೀವು ಎಲ್ಲ ಕೂಡ, ಯಾಕಂದರೆ ಪ್ರವಾಸ ಅನ್ನೋಂಥದ್ದು ಇರಲೇಬೇಕು. ಅದರಲ್ಲೂ ಈ ಆಧ್ಯಾತ್ಮ ಪಯಣ ಅಂತಂದರೆ ದೇವರ ದರ್ಶನ, ದೇವರ ಒಂದು ಇದು ಸಿದ್ಧಿ ಮತ್ತು ಕರ್ಮಗಳ ಕಳೆಯುವಂಥದ್ದು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಮಿಸ್ ಮಾಡದೆ ಬನ್ನಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಸೂಚನೆ ಮತ್ತು ವಿಶೇಷವಾದಂಥದ್ದು ವಿಚಾರ. ನಮ್ಮ ಜೊತೆ ನೀವು ಒಂದು 3 ದಿನ ಸ್ಪಿರಿಚುವಲ್ ಟೂರು ಆಧ್ಯಾತ್ಮ ಪಯಣಕ್ಕೆ ಬರುವಂಥ ಒಂದು ಸದಾವಕಾಶ, ಅದ್ಭುತವಾದಂಥ ಒಂದು ಅವಕಾಶ ಅಲ್ಲ ಇದು. ನೀವು ಮಿಸ್ ಮಾಡದೆ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ. ತುಂಬ ಏಜ್ ಆಗಿರೋರು ಆಗೋದಿಲ್ಲ, ತುಂಬ ಮಕ್ಕಳಿರುವಂಥವ್ರು ಕೂಡ ಎಕ್ಸಾಮ್ ಟೈಮಿಗೆ ಫಸ್ಟ್ ಆಫ್ ಆಲ್ ಅವ್ರು ಬರೋದೇ ಇಲ್ಲ ಬಿಡಿ. ಹಾಗಾಗಿ ನಿಮ್ಗೆ ಅನುಕೂಲ ಆಗುತ್ತೆ, ಖಂಡಿತವಾಗ್ಲೂ ಕೂಡ ಬನ್ನಿ. ಬಟ್ ಮುಂಚಿತವಾಗಲೇ ಬುಕ್ ಮಾಡಿಸ್ಕೋಬೇಕು. ಜಾಸ್ತಿ ಜನನ ನಾವು ತೊಗೊಳಕ್ಕಾಗ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಒಬ್ಬರು ನನ್ನ ಕಡೆ ಹೋಗ್ತಾರೆ, ಹಾಗಾಗಿ ಅದು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನೀವು ರಿಜಿಸ್ಟರ್ ಮಾಡಿ. ಅದ್ರ ಬಗ್ಗೆ ಡೀಟೇಲ್ಸ್ ನಮ್ಗೆ ಆಫೀಸಿಗೆ ಫೋನ್ ಮಾಡ್ತು ಅಂತಂದರೆ ಆ ಫುಲ್ ಡೀಟೇಲ್ಸನ್ನು ಕೊಡ್ತಾರೆ ಅಲ್ಲ. ಇದು ವಿಶೇಷವಾದಂಥ ಒಂದು ಸೂಚನೆ ಅಲ್ಲ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ